ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ಟಲಕ್ಷ್ಮಿ ಅವರು ಆಯ್ಕೆಯಾಗಿದ್ದಾರೆ. ಸಿದ್ದಾಪುರ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದಲ್ಲಿ ಕೆಸರದ ಗೊಬ್ಬಲು ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ಟಲಕ್ಷ್ಮಿ ಅವರು ಆಯ್ಕೆಯಾಗಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಜೆಡಿಎಸ್ ಪಕ್ಷದ 4 ಸದಸ್ಯರುಗಳನ್ನು ಒಳಗೊಂಡಂತೆ ಅಧಿಕಾರ ಹಿಡಿಯಲು ಮುಂದಾದ ಕಾಂಗ್ರೆಸ್ ಪಕ್ಷದಲ್ಲಿ 6 ಮಂದಿ ಸದಸ್ಯರಿದ್ದು, ಅದರಲ್ಲಿ 4 ಜನ ಜೆಡಿಎಸ್ ಮತ್ತು 2 ನಾಮನಿರ್ದೇಶಿತ ಸದಸ್ಯರನ್ನ ಒಳಗೊಂಡಂತೆ 12 ಮಂದಿ ಚುನಾವಣೆಯ ಕಣದಲ್ಲಿದ್ದು, ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ಟಲಕ್ಷ್ಮಿ ಅವರನ್ನ ಆಯ್ಕೆ ಮಾಡುವಲ್ಲಿ ಬಹುಮತ ತೋರಿಸಿ ಪಟ್ಟಣ ಪಂಚಾಯಿತಿಯ ಅಧಿಕಾರ ಹಿಡಿಯಲು ಮುಂದಾಗಿದ್ದಾರೆ. ಚುನಾವಣಾಧಿಕಾರಿ ಕಿರಣ್ ಜಿ ಗೌರಯ್ಯರವರು ಬಹುಮತದೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಿದರು. ಇದೇ ಸಂದರ್ಭ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಸ್ಥಳಕ್ಕೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗಡರು ಧಾವಿಸಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭ ಮಾತನಾಡಿ, ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುತ್ತಿದ್ದೇವೆ, ಇಲ್ಲಿ ಯಾವುದೇ ರಾಜಕೀಯ ಮಾಡುತ್ತಿಲ್ಲವೆಂದು ತಿಳಿಸಿದರು. ಜಿಂದಾಬಾದ್ ಜಿಂದಾಬಾದ್ ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ 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 ಕಾಂಗ್ರೆಸ್ ಪಕ್ಷ ಜಿಂದಾಬಾದ್. ಯಾವ ರೀತಿಲಿ ಅಂತಂದ್ರೆ, ಒಂದು ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಡೀ ಸ್ಟೇಟಲ್ಲಿ ಮಾಡಬೇಕು ಅಂತ ತಿಳಿದುಕೊಟ್ಟಿದ್ರು. ಮೊದಲನೇ ದಿವಸ ಕಾರಣಾಂತರದಿಂದ ಕೋರ್ಟಿಂದ ಆದೇಶ ಮಾಡಾದ್ಮೇಲೆ ಸ್ಟೇ ತಂದರು. ನಂತರ ಕೋರ್ಟ್ ಏನು ಆದೇಶ ಮಾಡಿದ್ರು, 25ನೇ ತಾರೀಕಿಗೆ ಚುನಾವಣೆ ನಡೀಲೇಬೇಕು ಅಂತ ಡಾಕ್ಟರ್ ಮಂತರ್ ಹೇಳಿಲ್ಲ. ಇದು ಹೈಕೋರ್ಟಲ್ಲಿ ಯಾರು ಅಲ್ಲಿ ಸ್ಟೇ ತಂದವರಂತ ಪ್ರಯತ್ನ ಮಾಡೋಂಥ ಸ್ನೇಹಿತರುಗಳು ಅವರಿಂದ ಡೈರೆಕ್ಷನ್ಸ್ ಕೊಟ್ಟಿರೋರು. ಅದಕ್ಕೋಸ್ಕರ ಇಲ್ಲಿ ಬೇರೆ ರೀತಿಲಿ ಅನ್ಯಾಯ ಆಗೈತೆ, ನ್ಯಾಯ ಕೊಟ್ಟವ್ರೆ ಅಂತ ಅಲ್ಲಿ ಪ್ರಶ್ನೆನೇ ಇಲ್ಲ. ನಮ್ಮ ವಿರುದ್ಧ ಮಾತಾಡೋದು, ಬೇರೆಯವ್ರ ವಿರುದ್ಧ ಮಾತಾಡೋದಕ್ಕಿಂತ ಹೈಕೋರ್ಟಲ್ಲಿ ಚರ್ಚೆ ಮಾಡೋರೆ, ಅಲ್ಲೇ ಅವರು ಕಾನೂನಲ್ಲಿ ಅವ್ರು ಹೋರಾಟ ಮಾಡಿಕೊಳ್ಳಿ. ನಮಗೆ ನಮ್ಮ ಸ್ನೇಹಿತರುಗಳು, ನಮ್ಮಲ್ಲಿ 6 ಜನ ಸದಸ್ಯರುಗಳು ಪ್ಲಸ್ 4 ಜನ JDS ಅಲ್ಲಿ ನಮ್ಮ ಸ್ನೇಹಿತರು ಗುರುತಿರೋಂಥ ಸ್ನೇಹಿತರುಗಳು 4 ಜನ ಸೇರಿಸ್ಕೊಂಡು ನಮಗೆ ಕೈ ಜೋಡಿಸಿ ಈ ಸಲ ಒಂದಂತಲ್ಲ, ಮೊದಲನೇ ಸಲ ಚುನಾವಣೆ ಡೇಟ್ ಸಂದರ್ಭದಲ್ಲೂ ನಾವು ಜೊತೆಯಲ್ಲಿದ್ದಾಗ ನಾವು ಸರ್ಕಾರ ಪರ, ಜನ ಪರ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡಿದ್ವಿ. ಅವಕಾಶ ಸಿಕ್ಕಿದೆ. ಇಲ್ಲಿ ಹೆಚ್ಚುವರಿನೋ ಬಿಡಬೇಕು, ಅದು ಎಲ್ಲ ಕಾನೂನಿಲ್ಲ, ಕೋರ್ಟಲ್ಲಿ ತೀರ್ಮಾನ ಆಗಿರೋದು. ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ಗೆ ಏಕವಚನದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಸರ್. ಈಗ ಅದಕ್ಕೆ ನಮ್ಮ ಸ್ನೇಹಿತರುಗಳು ಆಗಲೇ ಪತ್ರಿಕಾಗೋಷ್ಠಿ ಮಾಡೋರೆ. ಅವ್ರಿಗೆ ನಾವು ಅವ್ರ ಮಟ್ಟಿಗೆ ಮಾತಾಡೋಕ್ಕೆ ನಮಗೂ ಗೊತ್ತಿಲ್ಲ. ತಹಸೀಲ್ದಾರ್ ಅವರು ಕಾನೂನು ರೀತಿಯಲ್ಲಿ ಏನು ಕೆಲಸ ಮಾಡಬೇಕು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೋ ಸಂದರ್ಭದಲ್ಲಿ ಮಾಡ್ಕೊಂಡ್ಬರ್ತಾರೆ. ಅದು ನಾನು ಹೇಳಿದ್ರು ಬದಲಾವಣೆ ಮಾಡೋಕ್ಕಾಗಲ್ಲ, ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾರು ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ರು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದ್ರಿಂದ ಕಾನೂನು ರೀತಿಯಲ್ಲಿ ಉಲ್ಲಂಘಿಸಂತ ನಾವು ಮಾತಾಡೋಕ್ಕಾಗಲ್ಲ. ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ನಮ್ಮ ಸದಸ್ಯರುಗಳು ಇಬ್ಬರು ಹೇಳ್ದಂಗೆ ಸ್ಥಳೀಯಲ್ಲಿ ಹಲವಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವ್ರೆ. ನಾವು 6 ಜನ ಸದಸ್ಯರು ಪ್ಲಸ್ JDS ಅಲ್ಲಿ 4 ಜನ ಸದಸ್ಯರು ಸೇರಿಕೊಂಡು ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡೋಕ್ಕೆ ನಮ್ಮ ಜವಾಬ್ದಾರಿ ಇದೆ. ಸಾರ್ವಜನಿಕಕ್ಕೆ ಹಲವಾರು ವರ್ಷದ ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ. ಕುಶಾಲನಗರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ನನ್ನ ಅಭಿಪ್ರಾಯ ನಾವೇನು ಗೊತ್ತಾ, ಚುನಾವಣೆ ಟೈಮಲ್ಲಿ ಪಾರ್ಟಿ, ಚುನಾವಣೆ ನಂತರ ಎಲ್ಲರೂ ಒಂದೇ ಆಗಿ ನಾವು ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು. ನಮ್ಮ ಅದೃಷ್ಟದಲ್ಲಿ ಇನ್ನೊಂದು ಒಂದು ವಾರದಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅಮೃತ ಯೋಜನೆಗೆ ಗುದ್ಲಿ ಪೂಜೆ ಮಾಡಿಸ್ತೀವಿ. ಅದಕ್ಕೋಸ್ಕರ ನಮ್ಮ ಸದಸ್ಯರುಗಳು ನಾವು ಅಲ್ಲಿ ಈ ವಾರ್ಡು ಆ ವಾರ್ಡ್ ಅಂತ ಭೇದ ಮಾಡೋಕ್ಕೆ ಹೋಗಲ್ಲ. ಹೌದು, ನೀವು ಹೇಳ್ದಂಗೆ ನಾವೆಲ್ಲರೂ ರೀತಿಯಲ್ಲಿ ನಾವೆಲ್ಲರಿಗೂ ಅನುಕೂಲ ಮಾಡೋಕ್ಕಂತ ನಮ್ಮ ಜವಾಬ್ದಾರಿ ಇದೆ. ಅದೇ ರೀತಿಯಲ್ಲಿ ನನಗೆ ಗೊತ್ತಿರೋಂಗೆ ಕೆಲವು ಜನ ಮುಳ್ಸೋಗೆ ಅನ್ಯಾಯ ಆಗಿದೆ ಅಂತ ನಾವು ನಾಮಿನೇಷನ್ ಕೊಟ್ಟಿರೋದು ಎಷ್ಟು ಜನ ಮುಳ್ಸೋಗೆ ಭಾಗದವರು ಅಂತ ನೀವು ನೋಡ್ಕೊಂಡು ನನಗೆ ಹೇಳಿ. ಅವ್ರು ಎಷ್ಟು ಜನ ಆ ಟೈಮಲ್ಲಿ ಕೊಟ್ಟರು ಅಂತ ನೀವು ನೋಡಿ. ಅದಕ್ಕೋಸ್ಕರ ಯಾರು ಅನ್ಯಾಯ ಆಗಿಲ್ಲ. ಮುಳ್ಸೋಗೆ ಭಾಗದಲ್ಲಿ ಅಭಿವೃದ್ಧಿ ನಮ್ಮ 10 ಜನ ಯಾರವ್ರೆ ಪ್ಲಸ್ ನಾಮಿನಿ ನಿರ್ದೇಶಕರು 2 ಜನ ಪ್ಲಸ್ ಇನ್ನೂ 5 ಜನ ನಾಮಿನೇಷನ್ ಮಾಡಿರೋಂಥ ಅವರು ಎಲ್ಲರೂ ಸೇರಿಕೊಂಡು ಕುಶಾಲನಗರ ಸಮಗ್ರ ಅಭಿವೃದ್ಧಿಗೋಸ್ಕರ ನಾವು ಕೈ ಜೋಡಿಸ್ತೀವಿ. ನಾವು ಕಾಂಗ್ರೆಸ್ನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದೀವಿ. ಎಲ್ಲರೂ ಇದರಿಂದ ತುಂಬ ಶ್ರಮಪಟ್ಟಿದ್ದಾರೆ. ನಮ್ಮ MLA ಸಾಹೇಬರಾಗಲಿ, ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಜೊತೆಗಾರರು, ಗ್ರಾಮದವರು, ಜೋಶಿ ಅಣ್ಣ, ನಮ್ಮ ಶಶಿಧರಣ್ಣ,
ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಜೊತೆಯಲ್ಲಿ JDS ಕಾರ್ಯಕರ್ತರು, JDS ಸದಸ್ಯರುಗಳು ನಮ್ಮ ಜೊತೆ ಇದ್ದಾರೆ. ಅವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಹಾಗೆ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಈಗ ಪಂಚಾಯಿತಿ ಅಧ್ಯಕ್ಷರಾಗಿದ್ದೀರಾ, ಮುಂದಿನ ಅಭಿವೃದ್ಧಿ ಬಗ್ಗೆ? ಮುಂದಿನ ಪೀಳಿಗೆ ಅಂದರೆ ತುಂಬ ಕೆಲಸಗಳು ಇನ್ನೂ ಬಾಕಿ ಇದೆ, ಎಲ್ಲ ಅರ್ಧದಲ್ಲೇ ನಿಂತು ಹೋಗಿದೆ. ಅವುಗಳನ್ನು ನಾವು ಮುಂದಕ್ಕೆ ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಚುನಾವಣೆಯನ್ನ ಬಹಿಷ್ಕರಿಸಿದ ಬಿಜೆಪಿ ಪಕ್ಷದ ಸದಸ್ಯರು ನಂತರ ಚುನಾವಣಾಧಿಕಾರಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ ಬಿಜೆಪಿ ಪಕ್ಷದ ಜನಪ್ರತಿನಿಧಿಗಳು ಕುಶಾಲನಗರ ಪುರಸಭೆ ನಡೆಯಬೇಕಾದ ಚುನಾವಣೆಯನ್ನ ಮರೆತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸುತ್ತಿರುವುದು ಕಾನೂನು ಬಾಹಿರವಾಗಿದೆ. ಅಲ್ಲದೆ ಇಬ್ಬರು ನಾಮನಿರ್ದೇಶಿತ ಸದಸ್ಯರುಗಳಿಗೆ ಮತದಾನದ ಹಕ್ಕು ಕಲ್ಪಿಸಿಕೊಟ್ಟಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದ ಸದಸ್ಯರು ಚುನಾವಣಾಧಿಕಾರಿಯಾದ ಕಿರಣ್ ಜಿ ಗೌರಯ್ಯರವರಿಗೆ ಮತದಾನವನ್ನ ಬಹಿಷ್ಕಾರ ಮಾಡುವುದಾಗಿ ಮನವಿ ಪತ್ರ ಸಲ್ಲಿಸಿ ನಂತರ ಕಚೇರಿಯ ಮುಂಭಾಗದಲ್ಲಿ 50ಕ್ಕೂ ಹೆಚ್ಚು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಚುನಾವಣಾಧಿಕಾರಿ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭ ಪಂಚಾಯಿತಿ ಸದಸ್ಯರಾದ ಡಿಕೆ ತಿಮ್ಮಪ್ಪರವರು ಮಾತನಾಡಿ, ಚುನಾವಣಾಧಿಕಾರಿಯವರು ಕಾನೂನು ಬಾಹಿರವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡುತ್ತಿದ್ದಾರೆ. ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವುದಾಗಿ ಅಲ್ಲದೆ ಚುನಾವಣಾಧಿಕಾರಿ ಮನಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇದೇ ಸಂದರ್ಭ ಪಂಚಾಯಿತಿ ಸದಸ್ಯರುಗಳಾದ ಜಯವರ್ಧನ್, ರೇಣುಕಾ, ಶೈಲಕೃಷ್ಣಪ್ಪ, ರೂಪ ಉಮಾಶಂಕರ್, ಅಮೃತರಾಜ್ ಹಾಗೂ ಬಿಜೆಪಿ ಪಕ್ಷದ ನಗರ ಅಧ್ಯಕ್ಷರಾದ NM ಚರಣ್, ಕಾರ್ಯದರ್ಶಿ ಮಧುಸೂದನ್ ಸೇರಿದಂತೆ ಬಿಜೆಪಿ ಪಕ್ಷದ ನಾಯಕರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ದಿನಾಂಕ 25/9/24 ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಿರುವ ಚುನಾವಣೆ ಕಾನೂನು ಬಾಹಿರವಾಗಿದ್ದು ನಾವು ಈ ಚುನಾವಣೆಯನ್ನು ಬಹಿಷ್ಕರಿಸುತ್ತಿದ್ದೇವೆ. ದಿನಾಂಕ 19 ಆಗಸ್ಟ್ 24 ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದು ರಿಟ್ ಪಿಟಿಷನ್ 2215 ರಂತೆ ಹೊಸದಾಗಿ ಕಾನೂನು ಕ್ರಮ ತೆಗೆದುಕೊಂಡು ಚುನಾವಣೆ ನಡೆಸಲು ಆದೇಶ ಮಾಡಿದೆ. ಆದರೆ ತಾವು ನಡೆಸಿರುವ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಕಾನೂನು ಬಾಹಿರವಾದ ನಿರ್ಧಾರಗಳು ಕಂಡುಬಂದಿದ್ದು ಈ ಪ್ರತಿಕ್ರಿಯೆಯು ಇನ್ನೊಂದು ರಾಜಕೀಯ ಪಕ್ಷದ ಪೂರಕವಾಗಿ ತೆಗೆದುಕೊಂಡ ಕ್ರಮ ಎಂದು ಕಾಣುತ್ತದೆ. ಈ ಪತ್ರದ ಮುಖ್ಯ ಅಂಶಗಳು ಈ ಕೆಳ ಕಾಣಿಸಿದಂತೆ ಇದೆ. ಮೊದಲನೇದಾಗಿ, ಕುಶಾಲನಗರ ಪಟ್ಟಣ ಪಂಚಾಯಿತಿಯು ದಿನಾಂಕ 4/1/2022 ಕರ್ನಾಟಕ ರಾಜ್ಯ ಪತ್ರ 2/21 MLR 2021 ಅಧಿಸೂಚನೆಯಲ್ಲಿ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿರುತ್ತದೆ. ತಾವು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಪುರಸಭೆಗೆ ನಡೆಸಬೇಕಿದ್ದು ಪ್ರಸ್ತುತ ಅಸ್ತಿತ್ವದಲ್ಲಿ ಇಲ್ಲದ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆಸುತ್ತಿರುವುದು ಕಾನೂನು ಬಾಹಿರವಾಗಿದೆ. ತಾವೇ ಉಲ್ಲೇಖಿಸಿದ ಪತ್ರ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಇವರಿಂದ ದಿನಾಂಕ 6/9/24 ಬಂದಿರುವ ಪತ್ರದ ಪ್ರಕಾರ ಕುಶಾಲನಗರ ಪುರಸಭೆಗೆ ಹೊಸ ಚುನಾಯಿತ ಕೌನ್ಸಿಲಿಂಗ್ ಅಸ್ತಿತ್ವಕ್ಕೆ ಬರುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಕರ್ನಾಟಕ ಪೌರಾಡಳಿತ ಕಾಯ್ದೆ 1964 ನಿಯಮ 11/1B ಅಂತೆ 2 ನಾಮನಿರ್ದೇಶನ ಸದಸ್ಯರನ್ನು ಪುರಸಭೆಗೆ ಆಯ್ಕೆ ಮಾಡಿದ್ದು ಸರಿಯಷ್ಟೇ. ಆದರೆ ಪುರಸಭೆ ವ್ಯಾಪ್ತಿಯ ನಾಮನಿರ್ದೇಶನಕ್ಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಮತದಾನದ ಹಕ್ಕು ನೀಡಿರುವುದು ಕಾನೂನು ಬಾಹಿರವಾಗಿದೆ. ಮೂರನೇದಾಗಿ, ಕುಶಾಲನಗರ ಪಟ್ಟಣ ಪಂಚಾಯಿತಿಯು ಮೇಲ್ದರ್ಜೆಗೆ ಏರಿದ ನಂತರ ಹಲವಾರು ಸಭೆಗಳು ಉಪ ವಿಭಾಗಾಧಿಕಾರಿ ಕೊಡಗು ಜಿಲ್ಲೆಯವರ ಸಮ್ಮುಖದಲ್ಲಾಗಿದ್ದು ಸಭೆಗಳಲ್ಲಿ ನಡಾವಳಿಗಳು ಆಗಿದ್ದು ಸರಿಯಷ್ಟೇ. ಚುನಾವಣೆ ನಡೆಸಲು ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಕೊಡಗು ಜಿಲ್ಲಾಧಿಕಾರಿಗಳು ಪುರಸಭೆ ವ್ಯಾಪ್ತಿಯ ಚುನಾವಣೆಯನ್ನು ತಹಶೀಲ್ದಾರ್ ನೀಡುವುದು ಕಾನೂನು ಬಾಹಿರವಾಗಿದ್ದು ಕರ್ನಾಟಕ ಪೌರಾಡಳಿತ ಕಾಯ್ದೆ 64 ನಿಯಮಗಳ ಉಲ್ಲಂಘನೆ ಆಗಿರುತ್ತದೆ. ಹಾಗಾಗಿ 4 ತಹಶೀಲ್ದಾರ್ ದಿನಾಂಕ 13/9/24 ನೀಡಿರುವ ಚುನಾವಣೆ ಸಭೆಯ ನೋಟಿಸ್ ಸಂಖ್ಯೆ ಚುನಾವಣೆ 1/24/20 ಸದಸ್ಯ ಜಾರಿಯಾಗಿದ್ದು ಸರಿಯಷ್ಟೇ. ಒಂದೇ ಸಂಖ್ಯೆ ಒಂದೇ ದಿನ ನೋಟಿಸ್ನಲ್ಲಿ 2 ವಿವಿಧ ರೀತಿಯ ಅಂಶಗಳು ಜಾರಿಯಾಗಿದ್ದು ಕಾನೂನು ಬಾಹಿರವಾಗಿರುತ್ತದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ನಾವು ಭಾರತೀಯ ಜನತಾ ಪಕ್ಷದ ಸದಸ್ಯರು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಿದ್ದೇವೆ. ಹಾಗಾಗಿ ಈ ದಿನದ ಚುನಾವಣಾ ಬಹಿಷ್ಕಾರದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವಿನ ಅನುಗುಣವಾಗಿ ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಇವತ್ತೊಂದು ಏನು ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಕ್ಕಂಥ ವಿಚಾರವಾಗಿ ಸ್ಪಷ್ಟಪಡಿಸಿದ್ದೇವೆ. ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತರು NM ಚರಣ್ರವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ತಮ್ಮೆಲ್ಲರ ಮುಂದೆ ಈ ಮಾಧ್ಯಮ ಮುಖಾಂತರ ಕೊಟ್ಟು ಮುಂದಿನ ದಿನದ ಹೋರಾಟ 18 ಸೆಪ್ಟೆಂಬರ್ 3ರಂದು ಕುಶಾಲನಗರದಲ್ಲಿ ಪಟ್ಟಣ ಪಂಚಾಯಿತಿ ಅಂತೇಳಿ ಇಲೆಕ್ಷನ್ ಆಗಿದೆ. ತದನಂತರ ಸುಮಾರು 2.5 ವರ್ಷ ನಮ್ಮ
ತಂಡದ ಸದಸ್ಯರಾದ ಕೇಶವ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಆ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಮುಳ್ಸೋಗೆ ಭಾಗವನ್ನು ಪಾರ್ಷಲ್ ಪೋರ್ಷನ್ ಆಫ್ ಮುಳ್ಸೋಗೆಯ ಕೆಲವೊಂದು ಭಾಗಗಳನ್ನು ಕುಶಾಲನಗರಕ್ಕೆ ಸೇರಿಕೊಂಡು ಅದನ್ನು ಪೂರ್ಣ ಭಾಗವನ್ನು ಕುಶಾಲನಗರಕ್ಕೆ ಸೇರಿಕೊಂಡು ಸುಮಾರು 23 ಜನರ ಸಹಕಾರದೊಂದಿಗೆ ಗುಡ್ಡೇಶ್ವರಿನ ಒಂದು ಪಾರ್ಷಲ್ ಪೋರ್ಷನ್ ಸೇರಿಸ್ಕೊಂಡು ಕುಶಾಲನಗರದ ಮುಳ್ಸೋಗೆ 23 ಜನ ಸೇರಿಕೊಂಡು ಇಲ್ಲಿ ಪುರಸಭೆ ಆಗಬೇಕು ಅಂತ ಹೇಳುವಂಥ ಒಂದು ಅನುಮೋದನೆಯನ್ನು ಅವರು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಇದು ಪುರಸಭೆ ಆದರೆ ಎಲ್ಲರೂ ಅವ್ರು ಏನು ಸಹಕಾರ ಕೊಟ್ಟರು ಅಂತ ಹೇಳಿದ್ರೆ ಊರಿನ ಅಭಿವೃದ್ಧಿ ದೃಷ್ಟಿಯಿಂದ ಅನುದಾನದ ದೃಷ್ಟಿಯಿಂದ ಹೆಚ್ಚಿನ ಅನುದಾನ ಬರ್ತದೆ ಅಂತ ಹೇಳುವಂಥ ಮಾನದಂಡದಲ್ಲಿ ಕೇವಲ 1 ವರ್ಷ 8 ತಿಂಗಳು ಆದರೂ ಸಹ ಅದನ್ನು ಲೆಕ್ಕಿಸದೆ ಕುಶಾಲನಗರದ ಅಭಿವೃದ್ಧಿಯ ಚಿಂತನೆಯಲ್ಲೇ ಸುಮಾರು 23 ಜನ ಸಹಕಾರ ಕೊಟ್ಟಿದ್ದು ಸಹ ಸೈನ್ ಮಾಡಿಬಿಟ್ಟು ಪುರಸಭೆ ಅಪ್ಗ್ರೇಡ್ ಆಗಲಿ, ನಮಗೂ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆದರೆ ಒಳ್ಳೆಯದು, ಊರು ಡೆವಲಪ್ಮೆಂಟ್ ಆದರೆ ಒಳ್ಳೆಯದು ಅಂತ ಹೇಳುವಂಥ ಮಾನದಂಡದಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ತದನಂತರ 2ನೇ ಅವಧಿಗೆ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಇದನ್ನು ಕಾಂಗ್ರೆಸ್ನ ಕೆಲವೊಂದು ನಾಯಕರುಗಳು ಅವರ ಹುನ್ನಾರದಿಂದ ಪುರಸಭೆ ಚುನಾವಣೆ ಆಗೋದನ್ನು ತಪ್ಪಿಸಿ ಪುನಃ ಪಟ್ಟಣ ಪಂಚಾಯಿತಿಯಿಂದ ಮಾಡಿದ್ದಾರೆ. ಸುಮಾರು 1.5 ವರ್ಷ ಆಡಳಿತಾಧಿಕಾರಿಯಾಗಿ AC ಅವರು ಇದನ್ನು ಮಾಡಿದ್ದಾರೆ. AC ಅವರು ಆಡಳಿತ ಮಾಡುವಾಗ ತಾವೆಲ್ಲ ನೋಡ್ತಿದ್ದಂಗೆ ಇಲ್ಲಿ ಆಲ್ರೆಡಿ ಕಾಣ್ತಿದೆ ಬೋರ್ಡು, ಪುರಸಭೆ ಕಾರ್ಯಾಲಯ ಕುಶಾಲನಗರ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಪುನಃ ಇಷ್ಟೆಲ್ಲ ಬೋರ್ಡ್ ಹಾಕ್ಕೊಂಡು AC ಅವರು ಆಡಳಿತ ಮಾಡಿಬಿಟ್ಟು ಇದನ್ನು ಪುರಸಭೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಮಾಡಿ ಈಗ ನಂತರ ಚುನಾವಣೆ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ ಪಟ್ಟಣ ಪಂಚಾಯತಿಯಿಂದ ಮಾಡುವಂಥದ್ದು ಕಾನೂನಿಗೆ ವಿರುದ್ಧವಾಗಿದೆ. ಇದನ್ನು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ವಿರೋಧಿಸಿದಂತೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ವಾಲ್ಲೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿಯಿಂದ 3 ಎಕರೆ ಗದ್ದೆಯಲ್ಲಿ ಬೆಳೆದಿದ್ದ ಭತ್ತದ ಸಸಿಗಳು ನಾಶವಾಗಿರುವ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ವಾಲ್ಲೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿಯಿಂದ ಬೇಸತ್ತ ರೈತರು ಸುಮಾರು 7 ಕಾಡಾನೆಗಳ ಹಿಂಡು ಪ್ರದೀಪ್ ಎಂಬುವರಿಗೆ ಸೇರಿದ 3 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆದಿದ್ದರು. ಕಾಡಾನೆಯ ಹಾವಳಿಯಿಂದ ಸಂಪೂರ್ಣವಾಗಿ ಬೆಳೆದಂತಹ ಭತ್ತದ ಸಸಿಗಳು ನಾಶವಾಗಿವೆ. ಸುಮಾರು 2 ಲಕ್ಷಗಳಷ್ಟು ನಷ್ಟವಾಗಿದ್ದು ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಯನ್ನ ಕಾಡಿಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಸೋಲಾರ್ ಬೇಲಿ ನಿರ್ಮಿಸಿದ್ದರೂ ಕೂಡ ಕಾಡಾನೆಗಳು ರೈತರ ಗದ್ದೆ ತೋಟಗಳಿಗೆ ನುಗ್ಗಿ ಬೆಳೆದಂತಹ ಬೆಳೆಗಳನ್ನು ನಾಶ ಮಾಡುತ್ತಿರುವುದು ವಿಪರ್ಯಾಸವಾಗಿದೆ. ರೈತರು ಸಾಲ ಪಡೆದು ವ್ಯವಸಾಯವನ್ನ ಮಾಡುತ್ತಿರುತ್ತಾರೆ. ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಕಾಡು ಪ್ರಾಣಿಗಳಿಂದ ನಾಶವಾಗುತ್ತಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡುವಂತಹ ಪರಿಹಾರದ ಹಣಗಳು ಯಾವುದಕ್ಕೂ ಕೂಡ ಸಾಕಾಗುವುದಿಲ್ಲ. ರೈತರ ಸಂಕಷ್ಟಗಳನ್ನು ಯಾರೊಂದಿಗೂ ಹೇಳದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ, ಅಕ್ಕಿ, ಬಾಳೆಹಣ್ಣು ವಿತರಿಸಿದರು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೆಬ್ಬಾಲೆಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಕೊಡುತ್ತಿರುವ 2 ದಿನಗಳ ಪೂರಕಾಹಾರ ವಿತರಣೆಯ ಜೊತೆಗೆ ಹೆಚ್ಚುವರಿಯಾಗಿ ವಾರದ 4 ದಿನ ಸೇರಿದಂತೆ ಒಟ್ಟು ವಾರದ 6 ದಿನವೂ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಕುಶಾಲನಗರ ತಾಲೂಕು ಆರೋಗ್ಯಾಧಿಕಾರಿ ಇಂದುಧರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅರುಣಕುಮಾರಿ ಹಾಗೂ ತಾಲೂಕು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತಿಯವರು ಮಕ್ಕಳಿಗೆ ಮೊಟ್ಟೆ ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭ ಶಾಲಾ ಮುಖ್ಯ ಶಿಕ್ಷಕ ಎಚ್ ವೆಂಕಟೇಶ್, ಶಿಕ್ಷಕರಾದ ಶ್ರೀಮತಿ ಜಾನಕಿ, ಬಬಿತಾ, ಪುಷ್ಪಾವತಿ, ದೈಹಿಕ ಶಿಕ್ಷಣ ಶಿಕ್ಷಕಿ ವಂಜಮ್ಮ, ಅಡುಗೆಯವರಾದ ವಿನೀತಾ ಮತ್ತು ಮಂಜಮ್ಮ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2023-24ನೇ ಸಾಲಿನಲ್ಲಿ 1.06 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ಗುಹ್ಯ, ಕರಡಿಗೋಡು, ಸಿದ್ದಾಪುರ ಸುತ್ತಮುತ್ತಲ ಸದಸ್ಯರ ಸಹಕಾರದಿಂದ ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಗತಿಯತ್ತ ಸಾಗುತ್ತಿದ್ದು 2023-24ನೇ ಸಾಲಿನ ಪ್ರಸಕ್ತ ವರ್ಷ 1.06 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಂಎಸ್ ವೆಂಕಟೇಶ್ ತಿಳಿಸಿದ್ದಾರೆ. ಸಿದ್ದಾಪುರ ಎಂಜಿ ರಸ್ತೆಯಲ್ಲಿರುವ ಸಂಘದ ಕಟ್ಟಡ ಸಭಾಂಗಣದಲ್ಲಿ ನಡೆದ 94ನೇ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ, ಗುಹ್ಯ, ಕರಡಿಗೋಡು, ಸಿದ್ದಾಪುರ ಈ 3 ಗ್ರಾಮಗಳ ವ್ಯಾಪ್ತಿಯನ್ನೊಳಗೊಂಡ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಾಲು ಬಂಡವಾಳ 2.23 ಕೋಟಿಗಳಿದ್ದು ಠೇವಣಿಗಳು 46.15 ಕೋಟಿ ಹಾಗೂ ಸದಸ್ಯರುಗಳಿಗೆ ಕೃಷಿ ಹಾಗೂ ಕೃಷಿಯೇತರ ಸಾಲ ಸೇರಿ ಒಟ್ಟು 30.20 ಕೋಟಿ ಹೊರಬಾಕಿ ಸಾಲವಿರುತ್ತದೆ. ಸಂಘದಲ್ಲಿ ದುಡಿಯುವ ಬಂಡವಾಳ 56.16 ಕೋಟಿ ಹಾಗೂ 2023-24ನೇ ಸಾಲಿನಲ್ಲಿ
225.77 ಕೋಟಿ ವ್ಯವಹಾರ ನಡೆಸಲಾಗಿದೆ. ಪ್ರಸಕ್ತ ವರ್ಷ 1.06 ಕೋಟಿ ಲಾಭ ಗಳಿಸುತ್ತದೆ. ಇದರಿಂದ ಸಂಘದ ಸದಸ್ಯರುಗಳಿಗೆ 20% ಡಿವಿಡೆಂಡ್ ನೀಡಲು ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಡೀಸೆಲ್ ಅಥವಾ ಪೆಟ್ರೋಲ್ ವ್ಯಾಪಾರದಲ್ಲಿ 21.81 ಕೋಟಿ ವ್ಯವಹಾರ ನಡೆಸಲಾಗಿದೆ. 21.81 ಕೋಟಿ ವ್ಯವಹಾರ ನಡೆಸಲಾಗಿದೆ. ಸಂಘದಿಂದ ಈ ಬಾರಿ ಸದಸ್ಯರುಗಳಿಗೆ ಸಂಘದಲ್ಲಿ ವ್ಯವಹಾರ ನಡೆಸಿರುವುದನ್ನು ಗುರುತಿಸಿ ಗುಹಿಯಾ ಗ್ರಾಮದಿಂದ ಕೆಜಿ ಮ್ಯಾಥ್ಯೂ, ಸಿದ್ದಾಪುರ ಗ್ರಾಮದಿಂದ ಎಂಕೆ ಮಣಿ ಹಾಗೂ ಕರಡಿಗೋಡು ಗ್ರಾಮದಿಂದ ಕುಕ್ಕನೂರು ನಾಣಯ್ಯ ಮತ್ತು ಕೃಷಿಯಲ್ಲಿ ಉತ್ತಮ ಕೃಷಿಕನಾಗಿ ಸಾಧನೆ ಮಾಡಿದ ಕರಡಿಗೋಡು ಗ್ರಾಮದ ಕೆಕೆ ದಿನೇಶ್ ಇವರುಗಳನ್ನು ಸಂಘದ ವತಿಯಿಂದ ಮಹಾಸಭೆಯಲ್ಲಿ ಸನ್ಮಾನಿಸಿ ಕಿರುಕಾಣಿಕೆ ನೀಡಿ ಗೌರವಿಸಲಾಯಿತು. ಉತ್ತಮ ವ್ಯವಹಾರ ನಡೆಸಿದ 3 ಸ್ವಸಹಾಯ ಗುಂಪುಗಳಿಗೆ ತಲಾ 5,000 ಬಹುಮಾನ ನೀಡಲಾಯಿತು. ಸಂಘದ ಸದಸ್ಯರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ತಲಾ 2,000 ಮತ್ತು ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ತಲಾ 5,000 ವಿತರಿಸಲಾಗಿದೆ. ಮರಣಪಟ್ಟ ಸದಸ್ಯರ ಕುಟುಂಬದವರಿಗೆ ಅಂತ್ಯಕ್ರಿಯೆ ಹಣವೆಂದು ತಲಾ 5,000 ಸಹಾಯಧನವನ್ನು ನೀಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಂ ವಿಜಯ್, ಸದಸ್ಯರುಗಳಾದ ಎಸ್ಪಿ ಪ್ರತೀಶ್, ವಾಸು, ಚಂದ್ರನ್, ಶಿಬು, ಪ್ರಮೀಳಾ, ಸುನೀಲ್, ಬಶೀರ್, ದೇವಯಾನಿ, ಮಿಲನ್, ಚೆಲುವಯ್ಯ, ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಮತ್ತಿತರರು ಹಾಜರಿದ್ದರು. ನ್ಯೂಸಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಮುಣ್ಕೂರು ಗ್ರಾಮದಲ್ಲಿ ಮುಣ್ಕೂರು, ಮುಲ್ಲಡ್ಕ, ಇನ್ನ ಗ್ರಾಮಸ್ಥರಿಗಾಗಿ ಕೆಸರದ ಗೊಬ್ಬಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ಮಣ್ಣಿನ ಸೊಗಡಿನ ಪರಿಮಳವನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸವನ್ನ ಮಾಡುವ ಕೆಸರದ ಗುಬ್ಬಲು ಕಾರ್ಯಕ್ರಮ ಅರ್ಥಪೂರ್ಣ ಎಂದು ಮುಣ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕ ಮಧ್ವಪತಿ ಆಚಾರ್ಯ ತಿಳಿಸಿದರು. ಕಾರ್ಕಳ ತಾಲೂಕಿನ ಮುಣ್ಕೂರು, ಮುಲ್ಲಡ್ಕ, ಇನ್ನ ಗ್ರಾಮಸ್ಥರಿಗಾಗಿ ನಡೆದ ಕೆಸರದ ಗುಬ್ಬಲು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಸುರೇಂದ್ರ ಶೆಟ್ಟಿ ಮಾತನಾಡಿ, ಸಮಾಜಮುಖಿ ಚಿಂತನೆಗಳ ಮೂಲಕ ಮನೆ ಮಾತಾಗಿರುವ ನಮ್ಮ ಫ್ರೆಂಡ್ಸ್ ಗ್ರಾಮೀಣ ಕ್ರೀಡೆಗಳನ್ನು ಸಂಘಟಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಇದೇ ಸಂದರ್ಭದಲ್ಲಿ ಕಂಬಳ ಕ್ಷೇತ್ರದ ಸಾಧಕ ಯಜಮಾನ ಬೋಳದ ಗುತ್ತು ಸತೀಶ್ ಶೆಟ್ಟಿ ಅವರು ಚಾಂಪಿಯನ್ ಕೋಣಗಳಾದ ಧೋನಿ ಹಾಗೂ ಬೊಲ್ಲಗೆ ಸನ್ಮಾನಿಸಲಾಯಿತು. ಮುಲ್ಲಡ್ಕ ಪರಾರಿ ರವೀಂದ್ರ ಶೆಟ್ಟಿ ಅವರು ಕೋಣಗಳನ್ನು ಗೌರವಿಸಿದರು. ನಮ್ಮ ಫ್ರೆಂಡ್ಸ್ ಮುಣ್ಕೂರು ಅಧ್ಯಕ್ಷ ಅರುಣ್ ರಾವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮುನೇಲು ಉದಯ್ ಕುಮಾರ್ ಶೆಟ್ಟಿ, ಮುಲ್ಲಡ್ಕ ಪರಾರಿ ರವೀಂದ್ರ ಶೆಟ್ಟಿ, ಮುಣ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವಪ್ಪ ಸಪಳಿಗ, ಜಿನ್ನೋಜಿರಾವ್ ಜೈರಾಮ್ ಕುಲಾಲ್, ಬೋಳದ ಗುತ್ತು ಸಂತೋಷ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಕರ್ನೆರೆ, ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಸುಜಾತ ಸುಬೋಧ್ ಶೆಟ್ಟಿ, ಬೋಳದ ಗುತ್ತು ಸಂತೋಷ್ ಶೆಟ್ಟಿ, ಶರತ್ ಶೆಟ್ಟಿ, ಉದಯ್ ಹೆಗ್ಡೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಶೇಖರ್ ಶೆಟ್ಟಿ, ಸುಧಾಕರ್ ಕುಲಾಲ್, ಉದಯ ಮುಣ್ಕೂರು, ಆನಂದ ಸಾಲ್ಯಾನ್, ಅರುಣ್ ಕುಮಾರ್, ನಿಶಾಂತ್, ಗುರುತಿಲಕ್, ರಮೇಶ್ ಪೂಜಾರಿ, ನವನೀತ್ ಅಮೀನ್, ಸುರೇಶ್ ಪೂಜಾರಿ, ಪ್ರಮೋದ್ ಕೆಜಿ ಉಪಸ್ಥಿತರಿದ್ದರು. ನಮ್ಮ ಫ್ರೆಂಡ್ಸ್ ಗೌರವ ಸಲಹೆಗಾರರಾದ ಉದಯ್ ಮುಣ್ಕೂರು ಸ್ವಾಗತಿಸಿ ಶರತ್ ಶೆಟ್ಟಿ ಸಂಕಲನಕರಿಸಿ ವಂದಿಸಿದರು. ದೇವಸ್ಥಾನ ಮುಣ್ಕೂರು ಹಿಂಗಾರನೆ ಅರಳುತ್ತದೆ. ಈ ಕಾರ್ಯಕ್ರಮದ ವಿದ್ಯುಕ್ತವಾಗಿ ಚಾಲನೆ ಅಸಂಖ್ಯ ಸಂಘಟನೆಯ ಸಮಸ್ಯೆಯ ಜೊತೆ ಸಮಯ ತಪ್ಪಿನ ಭಕ್ತಿಗಳು ಮನಸ್ಸಿಗೆ ನಡಬಂದಿಲ್ಲ. ಯಾಕೆ ಹೆಂಚದಂಗಳಿಗೆ ನಮ್ಮ ಫ್ರೆಂಡ್ಸ್ ವಾರ್ಷಿಕೋತ್ಸವ ಮಲ್ಪರುತ್ತಲೇ ಯೂನಿಟೆಡ್ ಆನಂದ ಶಾಲೆಯನ್ನು ಸ್ಥಾಪಕರು ಆಗಿನ ಬೈದಿನ ಬೀನೇರು ನಮ್ಮ ಗ್ರಾಮದ ಸಮಸ್ತ ಜನರಿಗೆ ಮನಸಾರ ನಂಬಿಸಾದ ಇನಿ ನಮ್ಮ ಫ್ರೆಂಡ್ಸ್ ರಿಜಿಸ್ಟರ್ ಮುಕಲು ಮೊಕಲ್ನ ವಾರ್ಷಿಕೋತ್ಸವದ ಅಂಗವಾದ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಎಚ್ಎಸ್ ಪ್ರತಿಮಾ ಹಾಸನ್ ಅವರಿಗೆ ಯಶೋಧರಮ್ಮ ದಾಸಪ್ಪ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯು 13ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯಾದ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಪ್ರಶಸ್ತಿಯನ್ನ ಹಾಸನ ನಗರದ ಬಹುಮುಖ ಪ್ರತಿಭೆಯಾದ ಸಾಹಿತಿ, ಶಿಕ್ಷಕಿ, ಸಮಾಜ ಸೇವಕಿ, ಸಂಸ್ಥಾಪಕ ಅಧ್ಯಕ್ಷರಾದ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಗುರುತಿಸಿಕೊಂಡಿರುವ ಹಾಗೂ ಇತ್ತೀಚೆಗೆ 2024ನೇ ಸಾಲಿನ ಸ್ವಾತಂತ್ರ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾಡಳಿತದಿಂದ ಪಡೆದಿರುವ ಶ್ರೀಮತಿ ಎಚ್ಎಸ್ ಪ್ರತಿಮಾ ಹಾಸನ್ ಅವರನ್ನ ಇವರ ಸಾಹಿತ್ಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರಗಳ ಸೇವೆಯನ್ನು ಕಂಡು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಎಚ್ಎಲ್ ಯಮುನರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಶಸ್ತಿಯನ್ನ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ನೀಡಿ ಗೌರವಿಸಲಾಗುವುದು. ಪ್ರಶಸ್ತಿಯನ್ನ ಪಡೆಯುತ್ತಿರುವ ಶ್ರೀಮತಿ ಎಚ್ಎಸ್ ಪ್ರತಿಮಾ ಹಾಸನ್ ಅವರಿಗೆ
ತಾಯಿ ನೀಲಮ್ಮ ಸುರೇಶ್, ಸಹೋದರ ಎಚ್.ಎಸ್. ಮಂಜುನಾಥ್, ಪತ್ರಿಕಾ ಬಳಗದವರು, ಸಂಘ ಸಂಸ್ಥೆಯವರು, ಹಿರಿಯ ಮತ್ತು ಕಿರಿಯ ಸಾಹಿತಿಗಳು, ಸಮಾಜ ಸೇವಕರು ಅಭಿನಂದನೆಯನ್ನು ತಿಳಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ಟಲಕ್ಷ್ಮಿ ಅವರು ಆಯ್ಕೆಯಾಗಿದ್ದಾರೆ. ಸಿದ್ದಾಪುರ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದಲ್ಲಿ ಕೆಸರದ ಗೊಬ್ಬಲು ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.